ಸರ್ವಾಧಿಕಾರದ ಸರ್ಕಾರ ಇದೆಯಲ್ಲ, ಈ ಸರ್ವಾಧಿಕಾರದ ಸರ್ಕಾರ ಹುಟ್ಟಿಸಿರೋ ಭಯ ಎಲ್ಲರನ್ನ ಬಾಯಿನ ಮುಚ್ಚಿದೆ. ಯಾಕಂದರೆ ನಾವೆಲ್ಲರೂ ನೋಡಿದ್ವಿ ಶಾರುಖ್ ಖಾನ್ಗೆ ಏನಾಯಿತು, ಶಾರುಖ್ ಖಾನ್ ಮಗನ ಟಾರ್ಗೆಟ್ ಮಾಡಿಬಿಟ್ರು. ಸಂವಿಧಾನಿಕ ಸಂಸ್ಥೆಗಳು ಅವ್ರ ಕೈಯಲ್ಲಿವೆ, ಅದು ಇವರ ಗುಲಾಮರಾಗಿ ಆಗೋಗ್ಬಿಟ್ಟಿವೆ. ಇಡಿ, IT, CBI ಎಲ್ಲವೂ ಸಹ. ಈವನ್ ಜುಡಿಷಿಯರಿ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ, ನಮ್ಮ ಟೈಮ್ ವೇಸ್ಟ್ ಮಾಡಿಬಿಡಿ, ಮಕ್ಕಳ ಕೇಸ್ ತೊಗೊಂಬಂದು ಅಂತ. ನಮ್ಮ ನಾಳಿನ ಭಾರತನ ಹಂಗೆ ತುಳಿದು ಬಡಿದು ತಲೆ ಹೊಡೆದು ಹಾಕ್ತಾ ಇದೆ ಈ ಸರ್ಕಾರದ ಗೂಂಡಾಗಳು. ಪೊಲೀಸರು ಅಲ್ಲ, ಅವರು ಗೂಂಡಾಗಳು, ಜೊತೆಗೆ ಪೊಲೀಸರು ಅಷ್ಟೇ. ಅವ್ರ ಜೊತೆಗೆ ಸಿಕ್ಕೊಂಡು ಅವ್ರು ನೋಡಿದ್ರ ಅವರ ಲಾಠಿಗಳಿರೋ ಮೊಳಗಳನ್ನು. ಸೇಫ್ಟಿ ಬಗ್ಗೆ ಭಯ ಬಂದಿದೆ ಅವರಿಗೆ ಅಷ್ಟೇ. ಆ ಸೇಫ್ಟಿಯ ಭಯ ಹೋದರೆ, ಆ ಭಯ ಹೊಟ್ಟೋದರೆ, ಮನಸ್ಸಿನಲ್ಲಿರೋ ಆ ಭಯ ಹೊಟ್ಟೋದ್ರೆ ಎಲ್ಲರೂ ಈಚೆ ಬರ್ತಾರೆ, ಒಬ್ಬೊಬ್ಬರಾಗಿ ಈಚೆ ಬರ್ತಾರೆ. ಗ್ಯಾರಂಟಿ ಓಟ್ ಇದೆಯಲ್ಲ, 35% ಧರ್ಮದ ಓಟ್ ಇದೆಯಲ್ಲ, ಧರ್ಮದ ಓಟಿನ ಗ್ಯಾರಂಟಿ ಮೇಲೆ ಈ ಸರ್ಕಾರ ನಿಂತಿದೆ. ಆ ಧರ್ಮದ ಓಟ್ ಬೀಳ್ತು ಅಂದರೆ ಇವರು ಮುಚ್ಕೊಂಡು ಕೆಲಸ ಮಾಡ್ತಾರೆ. ಸಿನಿಮಾ ಹೀರೋಗಳನ್ನ ನಿಜ ಹೀರೋಗಳು ಅಂತ ಕನ್ಸಿಡರ್ ಮಾಡ್ತಾರಲ್ಲ, ಅದು ಸಮಸ್ಯೆ. ಸಿನಿಮಾ ಥರ ನೋಡೋದನ್ನ ನಾವು ಕಲ್ತ್ಕೋಬೇಕು. ಅದು ಎಜುಕೇಷನಿಂದನೇ ಬರೋದು. ಎಜುಕೇಷನ್ ಹೇಳ್ಕೊಡ್ಬೇಕು ನಮಗೆ. ಸಿನಿಮಾನೇ ಹೇಗೆ ನೋಡಬೇಕು, ಸಿನಿಮಾ ಅಂದ್ರೆ ಏನು, ಅದು ನಿಜ ಜೀವನ ಅಲ್ಲ ಅಂತ ಅವ್ರನ್ನ ನಾವು ದೂಷಿಸೋಕ್ಕಾಗಲ್ಲ. ಈಗ ನಾವು ಬರಬೇಕು ಅಂತ ಕೇಳ್ತೀವಲ್ಲ, ದೂಷಿಸೋದು ತಪ್ಪು. ಯಾಕೆಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪು. ಅವ್ರು ಎಕ್ಸ್ಪೆಕ್ಟೇ ಮಾಡ್ಬೋದು. ನಿಜ ಜೀವನದ ಹೀರೋಗಳಲ್ಲ ಅವರು, ಸಿನಿಮಾ ಹೀರೋಗಳಷ್ಟೇ. ಪಾಪ ಅವ್ರು ಸಿನಿಮಾದಲ್ಲಿ ಇರಲಿ ಬಿಡಿ, ಇವ್ರು ಹೋರಾಡ್ತಾ ಇದ್ದಾರೆ. ಆಗುತ್ತೆ, ಬದಲಾವಣೆ ಆಗುತ್ತೆ. ಅವರಿಂದನೇ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡಬಾರ್ದು. ಜೊತೆಗೆ ಅವ್ರನ್ನ ಆರಾಧಿಸಲೂಬಾರ್ದು. ನೀವು ಹೋಗಿ ಏನದು ಹಾಲಿನ ಅಭಿಷೇಕ, ಹೂವಿನ ಅಭಿಷೇಕ ಯಾವ ಅವಶ್ಯಕತೆಯೂ ಇಲ್ಲ ಅವ್ರಿಗೆ. ಸಿನಿಮಾ ಮನೋರಂಜನೆ ಕೊಡ್ತಾರೆ, ಯಾವ ಪ್ರಾಮಾಣಿಕವಾಗಿ ಸಿನಿಮಾ ಮಾಡ್ತಾನೆ, ಒಳ್ಳೆ ಸಿನಿಮಾ ಮಾಡ್ತಾನೆ, ಅದನ್ನು ಮಾತ್ರ ನೋಡಿ. ಒಬ್ಬ ನಟನಿಗೋಸ್ಕರ ಸಿನಿಮಾ ನೋಡ್ತೀನಿ, ಅದೇ ಸ್ಟಾರ್ಡಮ್ ಕೊಟ್ಬಿಡ್ತೀವಿ, ಅವ್ರನ್ನ ಆರಾಧಿಸಕ್ಕೆ ಶುರು ಮಾಡ್ತೀವಿ. ಅದೇ ಸಮಸ್ಯೆ ನಮ್ಮ ಜನಗಳ ಸಮಸ್ಯೆ ಇದೆ. ನಾವು ತಿದ್ಕೋಬೇಕು. ಅವ್ರನ್ನ ಕೇಳಿ ಈಗ ಹೋಗಿ ಕೇಳಿ ಪ್ರಯೋಜನ ಇಲ್ಲ. ಯಾಕಂದರೆ ಅವರೆಲ್ಲ ನಾರ್ಮಲ್ ಮನುಷ್ಯರೇ. ಅವ್ರು ಸ್ಟಾರ್ಗಳಲ್ಲ ಅಥವಾ ಆರಾಧ್ಯ ದೈವಗಳಲ್ಲ. ಆರಾಧ್ಯ ದೈವಗಳಾಗಿದ್ದರೆ ಬಂದಿರೋ ಇಲ್ಲಿಗೆ, ಆ ದೈವಗಳಲ್ಲ, ಅಲ್ಲ ನಾರ್ಮಲ್ ಮನುಷ್ಯರು. ಪಾಪ ಅವ್ರು ನಾರ್ಮಲ್ ಆಗಿರಕ್ಕೆ ಬಿಡಿ. ಅವ್ರು ನೀವು ನೋಡಿ, ಹಿಂದಿಯಲ್ಲಿ ನೋಡಿ, ಅಮಿತಾಬ್ ಬಚ್ಚನ್ ನೋಡ್ತೀವಿ, ಎಲ್ಲ ಈಚೆಗೆ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾ ಎಲ್ರಿಗೂ ಗೊತ್ತಾಗುತ್ತೆ, ಯಾವಾಗ ಯಾರು ಏನು ಮಾತಾಡಿದ್ರು ಒಂದು ಎಲ್ಲ ದಾಖಲಾತಿ ಇರುತ್ತಲ್ಲ. ಅಮಿತಾಬ್ ಬಚ್ಚನ್ ಮಾತಾಡ್ತಾ ಇದ್ರು, ಆಗ ಅನುಪಮ್ ಖೇರ್ ಮಾತಾಡ್ತಾ ಇದ್ರು, ಅಕ್ಷಯ್ ಕುಮಾರ್ ಮಾತಾಡ್ತಾ ಇದ್ರು, ಎಲ್ಲರೂ ಯಾರೂ ಮಾತಾಡ್ತಾ ಇಲ್ಲ. ನಾನು ಸ್ಟಾರ್ ಆಗಿಲ್ಲ, ನಾನು ಇವರ ಆರಾಧ್ಯ ದೈವ ಆಗಿಲ್ಲ, ಹಾಗಾಗಿ ಪ್ರೊಡ್ಯೂಸರ್ಗಳು ನನ್ನ ಮೇಲೆ ಪ್ರೆಷರ್ ಹಾಕಲ್ಲ. ನಾನು ಲೀಡ್ ಮಾಡಿದಾಗ ನನ್ನ ಮೇಲೆ ಹಾಕಿದ್ದಾರೆ, ಮಾತಾಡಬೇಡ ಅಂತೇಳಿ, ಕಿಶೋರ್ಗೆ ಒಂದು ರಿಲೀಸ್ ಆಗೋ ತನಕ ಮಾತಾಡಬೇಡ ಅಂತೇಳಿ ಅಂತ. ಅವ್ರು ಯಾರಿಗೆ ಹೇಳಿದ್ರು ಅವ್ರು ನನ್ನ ತುಂಬ ಹತ್ತಿರದ ಸ್ನೇಹಿತರಾಗಿದ್ದರಿಂದ ಅವ್ರು ಹೇಳಿದ್ರಲ್ಲ, ನಾನು ಅವ್ನು ಹೇಳೋಕ್ಕಾಗಲ್ಲ, ಅವ್ನು ಹೆಂಗಿರಬೇಕು ಹಂಗಿರಲಿ. ಸೊ ಈ ಥರದ ಸ್ನೇಹಿತರು ಇರೋದ್ರಿಂದ ನಂಗೆ ಸಂತೋಷ. ನಾನು ಧೈರ್ಯವಾಗಿ ಮಾತಾಡ್ಬೋದು. ಹಾಗಾಗಿ ಜೊತೆಗೆ ಭಯ ಬಿಡಬೇಕು. ಸತ್ಯ ಮಾತಾಡೋದಕ್ಕೆ ಯಾಕೆ ಬೇಕು ಭಯ? ಅಸತ್ಯದ ಜೊತೆಗಿದ್ದರೆ, ಅಧರ್ಮದ ಜೊತೆಗಿದ್ದರೆ ಅಷ್ಟೇ ಬೇಕು. ಧರ್ಮ ಅಂದರೆ ಒಳ್ಳೆ ಕೆಲಸ ಅಷ್ಟೇ, ಇನ್ಯಾವುದೂ ಧರ್ಮ ಅಲ್ಲ. ಇದು ಹಿಂದೂ, ಮುಸ್ಲಿಂ, ಕ್ರಿಸ್ತ ಅಲ್ಲ. ಧರ್ಮನ ಅಧರ್ಮದ ವಿರುದ್ಧ ಪದ ಅಂತ ನಾನು ಹೇಳೋದು. ಅಧರ್ಮ ಅಂದರೆ ಕೆಟ್ಟ ಕೆಲಸ, ಧರ್ಮ ಅಂದರೆ ಒಳ್ಳೆ ಕೆಲಸ. ಸೊ ಅಣ್ಣವ್ರ ಹಾಡೇ ಇದೆಯಲ್ಲ, ಯಾರು ಏನು ಮಾಡುವರು, ನಮಗೇನು ಕೇಡು ಮಾಡುವರು, ಸತ್ಯದ ಹಾದಿಯಲ್ಲಿ ಇರುವಾಗ, ಧರ್ಮ ವಿರಕ್ಷಿಸುತ್ತಿರುವಾಗ, ಕನ್ನಡ ನಾಡೇ ಹಿಂದಿರುವಾಗ, ಕನ್ನಡ ನಂಬಿಸಿರುವ. ಕನ್ನಡ ಅಂದರೆ ಬರೀ ಭಾಷೆ ಮಾತ್ರ ಅಲ್ಲ, ಕನ್ನಡದ ನಾಡು, ಸಂಸ್ಕೃತಿ, ಇಲ್ಲಿ ಆಚಾರ, ಒಳ್ಳೆಯ ವಿಚಾರ, ಎಲ್ಲರನ್ನೂ ಆಲಂಗಿಸ್ಕೊಳ್ಳೋದು, ಯಾವ ಭಾಷೆಯಿಂದ ಬಂದರೂ ತಪ್ಪಿಕೊಂಡು ನಮ್ಮವ್ರನ್ನ ಮಾಡ್ಕೊಳ್ಳೋದು, ಇವೆಲ್ಲವೂ ಕನ್ನಡ.